ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ರೇಖಾ ಡೈರೀಸ್. ಅಕ್ಷಯ ತೃತೀಯ ಯಾವಾಗ, ಭಾನುವಾರನ ಅಥವಾ ಸೋಮವಾರ ಅಂತ ನಿಮಗೂ ಕೂಡ ಕನ್ಫ್ಯೂಷನ್ ಇದೆಯಾ? ಈ ವಿಡಿಯೋ ನೋಡಿ ನಿಮ್ಮ ಕನ್ಫ್ಯೂಷನ್ ಕ್ಲಿಯರ್ ಆಗುತ್ತೆ. ಅಕ್ಷಯ ತೃತೀಯ ಯಾವಾಗ, ಶುಭ ಮುಹೂರ್ತ ಯಾವುದು, ಇದರ ಪ್ರಾಮುಖ್ಯತೆ ಏನು, ಅಕ್ಷಯ ತೃತೀಯ ಅಂದರೆ ಏನು, ಈ ದಿನ ಏನೆಲ್ಲ ಖರೀದಿ ಮಾಡಿದ್ರೆ ಶುಭ, ಇದೆಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸನಾತನ ಧರ್ಮದಲ್ಲಿ ಅಕ್ಷಯ ತೃತೀಯಕ್ಕೆ ವಿಶೇಷವಾದ ಮಹತ್ವ ಇದೆ. ಹಿಂದೂ ಧರ್ಮದಲ್ಲಿ ಎಲ್ಲ ಹಬ್ಬಗಳನ್ನ ಖುಷಿಯಿಂದನೇ ಆಚರಿಸ್ತಾರೆ. ಅದೇ ರೀತಿ ಅಕ್ಷಯ ತೃತೀಯನ್ನ ತುಂಬ ಸಂಭ್ರಮದಿಂದ ಆಚರಿಸ್ತಾರೆ. ಮಹಿಳೆಯರಿಗಂತೂ ತುಂಬಾ ವಿಶೇಷ ಅಂತ ಹೇಳ್ಬೋದು. ಈ ದಿನ ಸಾಮಾನ್ಯವಾಗಿ ಚಿನ್ನ ಖರೀದಿ ಮಾಡೋದು ವಾಡಿಕೆ. ಹಾಗೆ ಅನೇಕರು ಹೊಸದಾಗಿ ವಾಹನ ಕೊಂಡ್ಕೊಳ್ಳೋದು, ಭೂಮಿ ಕೊಂಡ್ಕೊಳ್ಳೋದು, ಈ ರೀತಿ ಶುಭ ಮುಹೂರ್ತಗಳನ್ನು ಕೂಡ, ಶುಭ ಕಾರ್ಯಗಳನ್ನು ಕೂಡ ಮಾಡ್ತಾರೆ. ಯಾಕಂದರೆ ಈ ದಿನಕ್ಕೆ ಅಷ್ಟೊಂದು ಮಹತ್ವ ಇದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅಕ್ಷಯ ತೃತೀಯವನ್ನು ಸ್ವಯಂ ಸಿದ್ಧ ಮುಹೂರ್ತ ಅಂತಲೇ ಕರೀತಾರೆ. ಅಂದರೆ ಮದುವೆ, ಗೃಹ ಪ್ರವೇಶ, ಇನ್ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭ ಮಾಡೋದಕ್ಕೆ ಈ ದಿನ ಪ್ರತ್ಯೇಕವಾಗಿ ಶುಭ ಸಮಯ ಯಾವುದು ಅಂತ ನೋಡೋ ಅವಶ್ಯಕತೆಯೇ ಇಲ್ಲ. ಯಾಕಂದರೆ ಇಡೀ ದಿನ ಅತ್ಯಂತ ಮಂಗಳಕರವಾಗಿರುತ್ತೆ. ಅಂದರೆ ಇಡೀ ದಿನ ಕೂಡ ಶುಭ ಮುಹೂರ್ತನೇ. ಪ್ರತಿ ವರ್ಷ ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ತಿಥಿಯಂದು ಈ ಹಬ್ಬನ ಆಚರಣೆ ಮಾಡ್ತಾರೆ. ಹಾಗಾದರೆ ಈ ವರ್ಷ ಯಾವಾಗ ಬಂದಿದೆ? ಈ ವರ್ಷ ಅಕ್ಷಯ ತೃತೀಯ ಏಪ್ರಿಲ್ 20 ಸೋಮವಾರ. ಅಂದರೆ ಇನ್ನೆರಡು ದಿನದಲ್ಲಿ ಅಕ್ಷಯ ತೃತೀಯ ಹಬ್ಬ ಬಂದಿದೆ. ಏಪ್ರಿಲ್ 20 ಸೋಮವಾರ. ಇನ್ನು ಅಕ್ಷಯ ತೃತೀಯದ ಅರ್ಥ ಮತ್ತು ಮಹತ್ವವನ್ನು ತಿಳ್ಕೊಳ್ಳೋಣ. ಅಕ್ಷಯ ಪದ ಸಂಸ್ಕೃತದಿಂದ ಬಂದಿದೆ. ಅಕ್ಷಯ ಎಂದರೆ ನಾಶವಾಗದ ಅಥವಾ ಶಾಶ್ವತವಾಗಿರುವಂಥದ್ದು ಎಂಬ ಅರ್ಥ ಹೊಂದಿದೆ. ಹಬ್ಬದ ಹೆಸರೇ ಹೇಳುವಂತೆ ಈ ದಿನ ಮಾಡುವ ದಾನ, ಪುಣ್ಯ, ಪೂಜೆ, ಜಪಗಳೆಲ್ಲವೂ ಕೂಡ ಅಕ್ಷಯವಾಗುತ್ತೆ. ಚಿನ್ನದ ಖರೀದಿಯೂ ಇದೇ ಕಾರಣಕ್ಕೆ ಮಹತ್ವ ಪಡೆದುಕೊಂಡಿದೆ. ಈ ದಿನ ಮಾಡುವಂಥ ದಾನ, ಧರ್ಮ ಮತ್ತು ಪ್ರಾರ್ಥನೆಗಳಿಗೆ ಅನಂತ ಪುಣ್ಯ ಲಭಿಸುತ್ತೆ. ಅಕ್ಷಯ ತೃತೀಯದಂದು ಬಡವರಿಗೆ ಆಹಾರ, ಬಟ್ಟೆ ಮತ್ತು ಕುಡಿಯೋ ನೀರನ್ನು ದಾನ ಮಾಡೋದು ವಿಶೇಷ ಪುಣ್ಯ ಪ್ರಾಪ್ತಿಯಾಗುತ್ತೆ ಇದರಿಂದ. ಇನ್ನು ಈ ದಿನ ಮಾಡುವಂಥ ಹೋಮ ಹವನಗಳು ಜೀವನದಲ್ಲಿ ಯಶಸ್ಸು ಮತ್ತು ಶಾಂತಿಯನ್ನು ತಂದುಕೊಡುತ್ತೆ. ಅನೇಕ ಭಕ್ತರು ಮನೆಯಲ್ಲಿ ಸುಖ ಸಮೃದ್ಧಿ ನೆಲೆಸಲು ಈ ದಿನ ಉಪವಾಸ ಇದ್ದು ವಿಷ್ಣು ಮತ್ತು ಲಕ್ಷ್ಮೀ ದೇವಿಯನ್ನು ಕೂಡ ಪೂಜಿಸ್ತಾರೆ. ಇನ್ನು ಹಲವಾರು ವರ್ಷಗಳಿಂದ ಅಕ್ಷಯ ತೃತೀಯದಂದು ಚಿನ್ನ ಅಥವಾ ಬೆಳ್ಳಿಯನ್ನು ಖರೀದಿಸೋದು ಸಂಪ್ರದಾಯ. ಅವತ್ತು ತಗೊಂಡು ಬಂದಂಥ ಆಭರಣಗಳು ಮನೆಯಲ್ಲಿ ಸಂಪತ್ತು ಮತ್ತು ಸಮೃದ್ಧಿಯನ್ನು ಶಾಶ್ವತವಾಗಿ ನೆಲೆಸುವಂತೆ ಮಾಡುತ್ತೆ ಅನ್ನೋದು ನಂಬಿಕೆ. ಇನ್ನು ಈ ಬಾರಿಯ ಅಕ್ಷಯ ತೃತೀಯ ಯಾವ ಯಾವ ಯೋಗಗಳನ್ನು ತರ್ತಾ ಇದೆ ಅಂತ ನೋಡೋದಾದರೆ, ಈ ಬಾರಿಯ ಅಕ್ಷಯ ತೃತೀಯದಂದು ರವಿ ಯೋಗ, ಗಜಕೇಸರಿ ಯೋಗ, ತ್ರಿಪುಷ್ಕರ ಯೋಗ, ಸರ್ವಾರ್ಥ ಸಿದ್ಧಿ ಯೋಗ, ಶಶಯೋಗ, ಮಾಳವ್ಯ ಯೋಗ ಮತ್ತು ಅಕ್ಷಯ ಯೋಗ ಎಂಬ 7 ಶುಭ ಯೋಗಗಳ ನಿರ್ಮಾಣ ಆಗ್ತಾ ಇದೆ. ಈ ಯೋಗಗಳನ್ನು ಧನ, ಐಶ್ವರ್ಯ, ಶುಭ ಕಾರ್ಯಾರಂಭ, ಹೂಡಿಕೆ, ವಿವಾಹ, ಹೊಸ ವ್ಯವಹಾರ ಹಾಗೂ ದೀರ್ಘಕಾಲದ ಯೋಜನೆಗಳಿಗೆ ಅತ್ಯಂತ ಶ್ರೇಯಸ್ಕರ ಕಾಲ ಅಂತ ಪರಿಗಣಿಸಲಾಗುತ್ತೆ. ಇನ್ನು ಅಕ್ಷಯ ತೃತೀಯವನ್ನು ಹೇಗೆ ಆಚರಣೆ ಮಾಡಬೇಕು, ಪೂಜಾ ವಿಧಿವಿಧಾನಗಳೇನು ಅಂತ ನೋಡೋಣ. ಇವತ್ತಿನ ದಿನ ಅಂದರೆ ಅಕ್ಷಯ ತೃತೀಯ ದಿನ ಮನೆ ಮಂದಿಯೆಲ್ಲ ಕುಟುಂಬ ಸಮೇತರಾಗಿ ವಿಶೇಷ ಪೂಜೆಯಲ್ಲಿ ಭಾಗಿಯಾಗ್ತಾರೆ. ಈ ದಿನ ಮನೆಯಲ್ಲಿ ಲಕ್ಷ್ಮಿ, ಗಣಪತಿ ಮತ್ತು ವಿಷ್ಣು ಮೂರ್ತಿಯನ್ನಿಟ್ಟು ಪೂಜಿಸಲಾಗುತ್ತೆ. ಶ್ರೀಕೃಷ್ಣನ ವಿಗ್ರಹಕ್ಕೆ ಶ್ರೀಗಂಧದ ಲೇಪ ಮಾಡ್ತಾರೆ. ಹೂವನ್ನಿಟ್ಟು ಹಾಲು, ಜೇನುತುಪ್ಪದಂತಹ ಪವಿತ್ರ ವಸ್ತುಗಳನ್ನು ಇಟ್ಟು ಅಭಿಷೇಕ ಮಾಡ್ತಾರೆ. ವೈಷ್ಣವ ಸಮುದಾಯದವರು ಇದೇ ದಿನ ಉಪವಾಸ ವ್ರತ ಕೂಡ ಮಾಡ್ತಾರೆ. ಭಕ್ತರಿಗೆ, ಬಡವರಿಗೆ ಹಣ್ಣುಗಳು, ಬಟ್ಟೆಗಳು, ಇನ್ನಿತರ ವಸ್ತುಗಳನ್ನು ದಾನ ಮಾಡ್ತಾರೆ. ಅನ್ನದಾನವು ಇದೇ ದಿನ ಹೆಚ್ಚಿನ ಮಹತ್ವ ಪಡೆದುಕೊಳ್ಳುತ್ತೆ. ಜನರು ವ್ಯಾಪಾರ ವ್ಯವಹಾರಗಳ ಅಂತಿಮ ನಿರ್ಧಾರವನ್ನು ಇದೇ ದಿನ ಕೈಗೊಳ್ತಾರೆ. ಈ ದಿನ ಆರಂಭಿಸುವಂಥ ಪ್ರತಿ ಕೆಲಸವೂ ಕೂಡ ಉತ್ತಮ ಪ್ರಗತಿ ಕಾಣುತ್ತೆ. ಹೀಗಾಗಿ ಈ ದಿನದ ಪೂಜೆಗಳು ಹೆಚ್ಚಿನ ವೈಶಿಷ್ಟ್ಯಗಳಿಂದ ಕೂಡಿರುತ್ತೆ. ಪಂಚಮುಖದಿಂದ ಹಿಡಿದು 7, 10, 13, 19 ರುದ್ರಾಕ್ಷಿಗಳ 19 ಮುಖಗಳ ರುದ್ರಾಕ್ಷಿ ಧಾರಣೆಯನ್ನು ಕೂಡ ಮಾಡುತ್ತಾರೆ. ಅಕ್ಷಯ ತೃತೀಯದ ದಂತಕಥೆಯನ್ನು ಹೇಳೋದಾದರೆ, ಪುರಾಣಗಳ ಪ್ರಕಾರ
ಯುಧಿಷ್ಠಿರನು ಅಕ್ಷಯ ತೃತೀಯದ ಅರ್ಥ ಏನು ಅಂತ ಶ್ರೀಕೃಷ್ಣನ ಬಳಿ ಕೇಳಿದ. ಆದ್ದರಿಂದ ಆ ದಿನ ಅತ್ಯಂತ ಅದೃಷ್ಟಶಾಲಿಯಾಗಿತ್ತು ಎಂದು ಕೃಷ್ಣ ಅವನಿಗೆ ತಿಳಿಸಿದ. ಈ ದಿನ ಮಧ್ಯಾಹ್ನದ ಮೊದಲು ಸ್ನಾನ ಮಾಡುವ ವ್ಯಕ್ತಿಗಳು ಜಪ, ತಪ, ಹೋಮ, ಯಜ್ಞ, ಶಾಸ್ತ್ರಾಧ್ಯಯನ, ಪಿತೃತರ್ಪಣ, ಕೊಡುಗೆಗಳು ಇತ್ಯಾದಿಗಳು ಅದ್ಭುತ ಅದೃಷ್ಟದಿಂದ ಆಶೀರ್ವದಿಸಲ್ಪಡುತ್ತೆ. ಪ್ರಾಚೀನ ಕಾಲದಲ್ಲಿ ವಾಸಿಸುತ್ತಿದ್ದ ಒಬ್ಬ ದೇವಭಯವುಳ್ಳ ನೈತಿಕವಾಗಿ ನೇರವಾದ ಮನುಷ್ಯನಿದ್ದನು. ತನ್ನ ಕಡುಬಡತನದಿಂದಾಗಿ ಅವನು ಹೆಚ್ಚು ತೊಂದರೆಗೀಡಾದ ವ್ಯಕ್ತಿಯಾಗಿದ್ದ. ಅಕ್ಷಯ ತೃತೀಯ ವ್ರತದ ಬಗ್ಗೆ ಯಾರೋ ಹೇಳಿದರು. ಆದ್ದರಿಂದ ಈ ಉಪವಾಸವನ್ನು ಅತ್ಯಂತ ಶಾಸ್ತ್ರೋಕ್ತ ರೀತಿಯಲ್ಲಿ ಆಚರಿಸಿ ಬೆಳಗ್ಗೆ ಬೇಗನೆ ಎದ್ದು ಗಂಗೆಯಲ್ಲಿ ಸ್ನಾನ ಮಾಡಿ ದೇವರುಗಳನ್ನು ಪೂಜಿಸಿ ಕಾಣಿಕೆಗಳನ್ನು ನೀಡಿದ. ತನ್ನ ನಂತರದ ಅವತಾರದಲ್ಲಿ ಈ ವ್ಯಕ್ತಿ ತನ್ನ ತಂದೆಯ ನಂತರ ಕುಶಾವತಿಯ ರಾಜನಾಗಿ ಪಟ್ಟಕ್ಕೆ ಬಂದನು. ಅಕ್ಷಯ ತೃತೀಯ ವ್ರತದ ಪರಿಣಾಮಗಳಿಂದಾಗಿ ಅವನು ಸಾಕಷ್ಟು ಶ್ರೀಮಂತನಾಗಿದ್ದ. ಅಕ್ಷಯ ತೃತೀಯ ಆಚರಣೆಯನ್ನು ಕೆಲವೊಮ್ಮೆ ಅಕ್ತಿ ಅಥವಾ ಅಕಾತೀಜ್ ಎಂದು ಕರೆಯಲಾಗುತ್ತೆ. ಈ ರಜಾ ದಿನವನ್ನು ಜೈನರು ಮತ್ತು ಹಿಂದೂಗಳು ಇಬ್ಬರೂ ಕೂಡ ಅದೃಷ್ಟಶಾಲಿ ಎಂದು ಪರಿಗಣಿಸಿದ್ದಾರೆ. ಈ ಆಚರಣೆಯು ಹಿಂದೂ ಮಾಸವಾದ ವೈಶಾಖದ ಶುಕ್ಲ ಪಕ್ಷದ 3ನೇ ದಿನ ನಡೆಯುತ್ತೆ. ಇನ್ನು ಅಕ್ಷಯ ತೃತೀಯವನ್ನು ಎಲ್ಲೆಲ್ಲಿ ಆಚರಣೆ ಮಾಡ್ತಾರೆ ಅಂತ ನೋಡೋದಾದರೆ, ಭಾರತದಲ್ಲಿ ಮತ್ತು ನೇಪಾಳದಲ್ಲಿ ಹಿಂದೂಗಳು ಮತ್ತು ಜೈನರು ಈ ಹಬ್ಬವನ್ನು ಆಚರಿಸ್ತಾರೆ. ಶುಭ ಸಂದರ್ಭವಾಗಿ ಇಂದು ಏನೇ ಸಾಧನೆ ಮಾಡಿದರೂ ಅದು ಶುಭವನ್ನು ತರುತ್ತೆ ಅನ್ನೋದು ಪೌರಾಣಿಕ ಗ್ರಂಥಗಳು ಹೇಳುತ್ತೆ. ಇದರ ಪರಿಣಾಮವಾಗಿ ಈ ದಿನವನ್ನು ಅಕ್ಷಯ ತೃತೀಯ ಎಂದು ಕರೆಯಲಾಗುತ್ತೆ. ಸಂಸ್ಕೃತ ಪದಗಳು ಅಕ್ಷಯ ಮತ್ತು ತೃತೀಯ ಎರಡೂ ಕೂಡ ಸಂಸ್ಕೃತ ಪದಗಳು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಅಕ್ಷಯ ತೃತೀಯ ಅನ್ನೋದು ಅತ್ಯಂತ ಸಂಭ್ರಮದ ಮುಹೂರ್ತ ಆಗಿದೆ. ಇಂದು ಯಾವುದೇ ಮದುವೆ, ಗೃಹ ಪ್ರವೇಶ, ಹೊಸ ಬಟ್ಟೆ ಖರೀದಿ, ಆಭರಣ, ಮನೆ, ಭೂಮಿ ಮತ್ತು ವಾಹನ ಖರೀದಿ ಸೇರಿದಂತೆ ಯಾವುದೇ ಶುಭ ಕಾರ್ಯವನ್ನು ಈ ದಿನ ಮಾಡಿದರೆ ಅದು ಅತ್ಯಂತ ಶುಭಕರ ಅಂತ ಭಾವಿಸಲಾಗುತ್ತೆ. ಈ ದಿನ ಪಿತೃಗಳಿಗೆ ಅರ್ಪಿಸುವ ಪಿಂಡ ದಾನ ಅಥವಾ ಯಾವುದೇ ರೀತಿಯ ದಾನವನ್ನು ಕೂಡ ಮಾಡಿದರೂ ಕೂಡ ಅತ್ಯಂತ ಶುಭಕರ. ಅಕ್ಷಯ ತೃತೀಯ ದಿನ ಲಕ್ಷ್ಮೀ ದೇವಿಯನ್ನು ಪೂಜಿಸುವುದು ಅತ್ಯಂತ ಶುಭಕರ. ಲಕ್ಷ್ಮೀ ದೇವಿಯ ಪತಿ ವಿಷ್ಣುವೇ ಅಕ್ಷಯ ತೃತೀಯದ ದೇವರು. ಅಕ್ಷಯ ತೃತೀಯದಂದು ಚಿನ್ನ ಖರೀದಿ ಮಾಡೋದು ಕೂಡ ಬಹಳ ಮುಖ್ಯ. ಅಕ್ಷಯ ತೃತೀಯದಂದು ಮಾಡುವ ಚಿನ್ನದ ಖರೀದಿಗಳು ನಿಮ್ಮನ್ನು ಅದೃಷ್ಟವಂತರನ್ನಾಗಿ ಮಾಡುತ್ತೆ. ನಿಮ್ಮ ಮನೆಗೆ ಶಾಶ್ವತ ಸಂಪತ್ತು ಮತ್ತು ಶಾಂತಿಯನ್ನು ಕೂಡ ತಂದುಕೊಡುತ್ತೆ. ಇನ್ನು ಈ ಬಾರಿಯ ಅಕ್ಷಯ ತೃತೀಯ ಎಲ್ಲರಿಗೂ ಕೂಡ ಅಕ್ಷಯವಾಗಿರಲಿ. ಎಲ್ಲರೂ ಕೂಡ ಚಿನ್ನ ಖರೀದಿ ಮಾಡೋಕ್ಕಾಗಿಲ್ಲ ಅಂದರೂ ನಿಮಗೆ ಏನು ಸಾಧ್ಯ ಅದನ್ನೇ ಮಾಡಿ. ಚಿನ್ನ ತೊಗೊಳ್ಬೋದು, ಬಟ್ಟೆ ತೊಗೋಬೋದು, ಅಥವಾ ಯಾವುದೋ ಒಂದು ಶುಭ ಕಾರ್ಯ ಮಾಡ್ಬೋದು, ವಾಹನ ಖರೀದಿ ಮಾಡ್ಬೋದು, ಅಥವಾ ಮನೆ ಗೃಹ ಪ್ರವೇಶ ಮಾಡ್ಬೋದು. ನಿಮಗೆ ಯಾವುದು ಸಾಧ್ಯ ಆಗುತ್ತೆ ಅದನ್ನು ಮಾಡ್ಕೊಳ್ಳಿ. ಇಲ್ಲ ಇದೇನು ಖರೀದಿ ಮಾಡೋಕ್ಕಾಗಿಲ್ವಾ, ನಿಮ್ಮ ಕೈಲಾದಷ್ಟು ಯಾರಾದರೂ ಬಡವರಿಗೆ ಏನಾದರೂ ಸ್ವಲ್ಪ ದಾನ ಮಾಡಿ ಅಥವಾ ಅನ್ನದಾನ ಮಾಡಿ, ಅದು ಕೂಡ ಅತ್ಯಂತ ಶುಭಕರ.